ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನಿಗಮಗಳ ನೌಕರರ ನಡುವೆ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ನೌಕರರು ತಮಗೆ ವೇತನ ಪರಿಷ್ಕರಣೆ ಆಗಬೇಕು, ಆ ಪರಿಷ್ಕರಣೆಯ ವೇತನದ ಜೊತೆಗೆ ಹಿಂಬಾಕಿಯನ್ನು ನಮಗೆ ಕೊಡಬೇಕು. ನೀವು 26 ತಿಂಗಳು ಕೊಟ್ಟರೆ ಸಾಕಾಗೋದಿಲ್ಲ, 38 ತಿಂಗಳಿನಿಂದ ನಮಗೆ ಹಿಂಬಾಕಿ ಕೊಡಬೇಕು, ಅದರಿಂದಾಗಿ ನಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಲ್ಲ, ನಾವು ಈಗ ನಿಮ್ಗೆ ಇಷ್ಟೇ ಕೊಡೋಕ್ಕಾಗೋದು, 26 ತಿಂಗಳದೇ ಕೊಡ್ತೀವಿ, ನಿಮಗೆ 12.5% ಮಾತ್ರ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾರೆ. ಇದರಿಂದಾಗಿ ನಡೀತಾ ಇರುವಂತಹ ಜಿದ್ದಾಜಿದ್ದಿ ಮುಷ್ಕರದ ಹಂತದವರೆಗೂ ಕೂಡ ಬಂದು ನಿಂತಿತ್ತು. ಈಗ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದಂತಹ PIL ಅನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ಮುಷ್ಕರಕ್ಕೆ ಮುಂದಾಗಿದ್ದವರಿಗೆ ಶಾಕ್ ಕೊಟ್ಟಿದೆ. ಮುಷ್ಕರಕ್ಕೆ ಮುಂದಾದಂತಹವರಿಗೆ ಹೈಕೋರ್ಟ್ನಿಂದ ಇವತ್ತು ಶಾಕ್ ಸಿಕ್ಕಿದೆ. ಮುಷ್ಕರ ಬಿಟ್ಟು ಮಾತುಕತೆ ಮೂಲಕವಾಗಿ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ನಿಮ್ಮ ಸಮಸ್ಯೆ ಇದ್ರೆ ಅದನ್ನ ಇತ್ಯರ್ಥ ಮಾಡ್ಕೊಳ್ಳಿ, ಆದ್ರೆ ಮುಷ್ಕರ ಮಾಡಬೇಡಿ. ಹೈಕೋರ್ಟ್ ಚಾಟಿಯ ಬೆನ್ನಲ್ಲೇ ಈಗ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಂಘಟನೆಗಳು ಮುಂದಾಗಿದ್ದಾವೆ. ಆ ಮೂಲಕ ಮುಷ್ಕರ ನಡೆಯೋದಿಲ್ಲ. ನಾಳೆ ಪ್ರಯಾಣಿಕರು ಯಥಾಪ್ರಕಾರವಾಗಿ ಬಸ್ಗಳಲ್ಲಿ ಹೋಗ್ಬೋದು, ಪ್ರಯಾಣಿಸಬಹುದು, ಯಾವುದೇ ರೀತಿಯಂತ ತೊಂದರೆ ಆಗುವುದಿಲ್ಲ, ಯಾವುದೇ ರೀತಿಯಂತ ಅಡಚಣೆ ಆಗುವುದಿಲ್ಲ. ಆದರೆ ಮುಷ್ಕರಕ್ಕೆ ಇವತ್ತು ಹೈಕೋರ್ಟ್ ಬಿಸಿ ಮುಟ್ಟಿಸೋದಕ್ಕೆ ಕಾರಣ ಆಗಿದ್ದಂಥದ್ದು ಇವತ್ತು ಸಲ್ಲಿಕೆಯಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳು. ಯಾಕಂದ್ರೆ ಬಸ್ ಮುಷ್ಕರದಿಂದ ನೇರವಾದಂತಹ ಹೊಡೆತ ಬೀಳುವಂಥದ್ದು ಸಾರ್ವಜನಿಕರಿಗೆ. ಇವತ್ತು ವಿಕ್ರಮ್ ಹುಯಿಲ್ಗೋಳ್ ಅವರು ಸುದ್ದುಗುಂಟೆಪಾಳ್ಯದ ಮನೆ ಕೆಲಸದ ಮಹಿಳೆಯಾಗಿದ್ದಂತಹ ವೇದಾವತಿ ಮತ್ತು ಲಕ್ಕಸಂದ್ರದ ಕಟ್ಟಡ ಕಾರ್ಮಿಕ ಶ್ರೀಧರ್ ಅವರ ಪರವಾದಂತಹ ಅರ್ಜಿಗಳನ್ನ, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆ ಮೂಲಕವಾಗಿ ಅವರು ವಾದವನ್ನ ಮಂಡಿಸಿದ್ದಾರೆ. ಹಾಗೆಯೇ ಸಾರಿಗೆ ಮುಷ್ಕರದಿಂದಾಗಿ ದಿನಗೂಲಿ ನೌಕರರು ಮತ್ತು ಕೂಲಿ ಕಾರ್ಮಿಕರಿಗೆ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬಸ್ನಲ್ಲಿ ಓಡಾಡಬೇಕಾಗುತ್ತೆ, ಬಸ್ಸನ್ನು ಅವಲಂಬಿಸಿರ್ತಾರೆ. ಬಸ್ ಮುಷ್ಕರ ಆಯ್ತು ಅಂತ ಹೇಳಿದ್ರೆ ಆಗ ನೇರವಾದಂತಹ ಹೊಡೆತ ಬೀಳುವಂಥದ್ದು ಸಾಮಾನ್ಯ ಪ್ರಯಾಣಿಕರಿಗೆ, ಜನಸಾಮಾನ್ಯರಿಗೆ ಹೊಡೆತ ಬೀಳುವಂಥದ್ದು. ಬೈಕ್ ಇದ್ದವರು ಬೈಕ್ಗಳಲ್ಲಿ ಹೋಗ್ತಿರ್ತಾರೆ, ಕಾರ್ಗಳಿದ್ದವರು ಕಾರ್ಗಳಲ್ಲಿ ಹೋಗ್ತಿರ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ತಟ್ಟುವುದಿಲ್ಲ. ಆದರೆ ತಟ್ಟುವಂಥದ್ದು ಸಾಮಾನ್ಯ ಜನರಿಗೆ, ಬಸ್ಗಳಲ್ಲಿ ಪ್ರಯಾಣಿಸುವಂಥ ಸಾಮಾನ್ಯ ಜನರಿಗೆ. ದಿನಗೂಲಿ ಸಿಗದೆ ಸಂಸಾರ ನಡೆಸೋದು ಕೂಡ ಕಷ್ಟ ಆಗ್ತದೆ. ಯಾಕಂದ್ರೆ ಇವರು ಒಂದು ದಿವಸ ಮುಷ್ಕರಕ್ಕೆ, ಒಂದು ದಿವಸ ಹೋಗಕ್ಕೆ ಆಗಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರೆ ಆ ದಿವಸದ ಕೂಲಿ ಕಳ್ಕೊಳ್ತೀವಿ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ನ್ಯಾಯಮೂರ್ತಿಯವರಾಗಿರುವಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೂ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರ ಪೀಠ ಸರ್ಕಾರ ಈಗಾಗಲೇ 12.5% ವೇತನ ಹೆಚ್ಚಳ ಮಾಡಿದೆ ಅನ್ನುವಂತಹ ವಿಷಯವನ್ನ ಇವತ್ತು ಈ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದರು. ಹೀಗಾಗಿ ಮುಷ್ಕರ ಮಾಡುವಂಥದ್ದು ಬೇಡ ಅನ್ನುವಂತಹ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟರು. ಮುಷ್ಕರ ಬಿಟ್ಟು ನೀವು, ನಿಮಗೆ ಬೇರೆನೇನು ಬೇಡಿಕೆಗಳು ಇರಬಹುದು ನಿಮ್ಮ ಹತ್ರ, ಅವುಗಳನ್ನ ಮುಷ್ಕರವನ್ನು ಬಿಟ್ಟು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಹೈಕೋರ್ಟ್ ನೀಡಿತು. ಈ ಸಂದರ್ಭದಲ್ಲಿ ಯಾವಾಗ ನೀವು ಸಭೆ ಮಾಡ್ತೀರಾ ಹೇಳಿ ಅನ್ನುವಂಥದ್ದನ್ನು ಕೂಡ ಸರ್ಕಾರವನ್ನ ಕೋರ್ಟ್ ಪ್ರಶ್ನಿಸಿದೆ. ಆ ಸಂದರ್ಭದಲ್ಲಿ ಕ್ರಿಯಾ ಸಮಿತಿ, ಅಂದರೆ ಯಾವ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದರ ಪರ ವಕೀಲರಾಗಿರುವಂತಹ ಕ್ಲಿಫ್ಟನ್ ರೊಸಾರಿಯೋ ಅವರು ನಮ್ಮ ಬೇಡಿಕೆಗಳನ್ನ ಇವರು ಸರಿಯಾಗಿ ಪರಿಗಣಿಸ್ತಾ ಇಲ್ಲ, ಸರ್ಕಾರದವರು ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಅಂತೇಳಿ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕ್ಲಿಫ್ಟನ್ ರೊಸಾರಿಯೋ ಅವರು ಮಾಡಿದ್ರು. ಆಗ ಸರ್ಕಾರದ ಪರ ವಕೀಲರಾಗಿರುವಂತಹ ರೇಣುಕಾ ಅವರು 12.5% ವೇತನವನ್ನು ಈಗಾಗಲೇ ನಾವು ಹೆಚ್ಚಳ ಮಾಡಿ ಆಗಿದೆ. ಅವರು 25% ಕೇಳಿದ್ರು, ಆದರೆ ನಾವು 12.5% ಹೆಚ್ಚಳ ಮಾಡಿ ಆಗಿದೆ. ಇದಕ್ಕಾಗಿ ಸರಿಸುಮಾರು 450 ಕೋಟಿ ರೂಪಾಯಿಯ ಬಾಕಿ ವೇತನವನ್ನ ಪಾವತಿ ಕೂಡ ಮಾಡಲಾಗಿದೆ. ಈಗಾಗಲೇ ನಾವು ಪಾವತಿ ಮಾಡಿದ್ದೇವೆ, 450 ಕೋಟಿ ರೂಪಾಯಿಗಳ ಬಾಕಿ ವೇತನವನ್ನ ಪಾವತಿ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಕೇಳಿದ್ದಾರೆ, ಸರ್ಕಾರದ ಜೊತೆಗೆ ನೀವು ಮಾತುಕತೆಯನ್ನ ನಡೆಸಿ ಅಂತ ಹೇಳಿ ಕ್ರಿಯಾ ಸಮಿತಿಯವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಸಾರಿಗೆ ಸಚಿವರೊಂದಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಯಾಕಂದ್ರೆ ಮುಖ್ಯ ಇರುವಂಥದ್ದು ಇದೆ ಅಂದರೆ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಸರ್ಕಾರ ಕೂಡ ನೌಕರರೊಂದಿಗೆ ಮಾತನಾಡಬೇಕು, ಅವರು ಕೂಡ ಮುಂದೆ ಬರಬೇಕು, ಇವರು ಮುಂದೆ ಬರಬೇಕು. ಇಬ್ಬರು ಕೂಡ ಒಂದೊಂದು ಹೆಜ್ಜೆ ಮುಂದೆ ಬಂದಾಗ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಗುರುವಾರ ನಾವು ಮತ್ತೆ ಇದರ ವಿಚಾರಣೆ ನಡೆಸೋಣ ಅಂತ ಹೇಳಿ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೂಡ ನ್ಯಾಯಾಲಯ ನೀಡಿದೆ. ಹೈಕೋರ್ಟ್ ಈ ಒಂದು ನೋಟಿಸ್ಗಳನ್ನು ಕೊಡೋದ್ರ ಮೂಲಕವಾಗಿ ಮತ್ತೆ ವಿಚಾರಣೆಯನ್ನು ನಡೆಸುವಂಥದ್ದನ್ನು ಕೂಡ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಮಾತುಕತೆ ನಡೆಸ್ಕೊಂಡು ಬನ್ನಿ, ಅದರ ರಿಪೋರ್ಟನ್ನು ಕೊಡಿ ಅನ್ನುವಂಥದ್ದನ್ನು
ಸರ್ಕಾರಕ್ಕೆ ಹಾಗೂ ನೌಕರರ ಸಂಘಟನೆಯೊಳಗೆ ಸೂಚನೆಯನ್ನು ನೀಡಿದ್ದಾರೆ. ಇದರೊಂದಿಗೆ ಇಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯವರು ಏನು ಹೇಳ್ತಿದ್ದಾರೆ ಮತ್ತು ನೌಕರ ಸಂಘದವರು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಜಂಟಿ ಸಭೆಯನ್ನು ಮಾಡಿ ನಮ್ಮ ಬೇಡಿಕೆ ಏನಿದ ಬಗ್ಗೆ ಅದ್ರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ನಮಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಇತ್ಯರ್ಥ ಪಡಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮಾಧ್ಯಮಕ್ಕೆ ಮಾಡ್ತೇನೆ. ಜೊತೆಗೆ ಏನಾಗುತ್ತೆ ಅಂದರೆ ಯಾವುದು ಕೂಡ ನಮ್ಮ ಏನು ಬೇಡಿಕೆಗಳಿದೆ ಅದಕ್ಕೆ ಪೂರಕವಾದಂಥ ಇತ್ಯರ್ಥ ಆಗಬೇಕು, ಕೂಡಲೇ ಆಗಬೇಕಾಗತ್ತೆ. ಅದು ನಂತರ ಮುಖ್ಯಮಂತ್ರಿ ಜೊತೆ ನಂತರ ಏನು ಒಂದು ಇತ್ಯರ್ಥಕ್ಕೆ ಬರ್ತವೆ, ಆ ನಂತರ ಜಂಟಿ ಕೆಲಸ ಮತ್ತೆ ಸಭೆ ಸೇರಿ ಮುಂದಿನ ನಡೆ ಏನು ಇರಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತೇವೆ. ಇವತ್ತು 25 ನಾಳೆ ಏನು ಮುಷ್ಕರ ಮಾಡಿದೆ, ಮುಷ್ಕರವನ್ನು ನಾವು ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಇವತ್ತು ಹೈಕೋರ್ಟ್ ಏನಿವತ್ತು ನೀವು ಮುಷ್ಕರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಸೊ 3-4 ದಿನದ ಒಳಗಡೆ ನೀವು ಅವರನ್ನು ಕರೆದು ಮಾತಾಡಿ ಬಗೆಹರಿಸಬೇಕು ಅಂತ. 3 ದಿನದೊಳಗೆ ಬಗೆಹರಿಸದೇ ಇದ್ದರೆ ಆವಾಗ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಸರ್ಕಾರನೇ ಹೈಕೋರ್ಟಿನ ತೀರ್ಪನ್ನು ಉಲ್ಲಂಘನೆ ಮಾಡ್ತದ ಅನ್ನುವಂಥದ್ದನ್ನು ನೋಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಲ್ಲಿ ನಾವು ಕೇಳುವಂಥದ್ದು, ಸೊ ದಯಮಾಡಿ ನೀವು ಕಾರ್ಮಿಕರ ಪರವಾಗಿ ನಿಲ್ಲಬೇಕು. ಇಲ್ಲಿ ಈ ಎಲ್ಲ ಒತ್ತಾಯಗಳು ಒತ್ತಡಗಳ ನಡುವೆಯೂ ಈ ನೌಕರರ ಸಂಘಟನೆಗಳಿದ್ದಾವೆ, ಅವುಗಳಲ್ಲೂ ಕೂಡ ಒಡಕು ಮೂಡಿದೆ. ಯಾಕಂದರೆ ಒಕ್ಕೂಟದಲ್ಲೇ ಒಡಕು ಮೂಡಿದೆ, ಮುಷ್ಕರ ವಿಚಾರವಾಗಿ ಒಕ್ಕೂಟದ ಸಂಘಟನೆಗಳಲ್ಲೇ ಒಡಕು ಮೂಡಿದೆ. ಯಾಕಂದರೆ ಇಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿ ನಾವು ಹೋಗೋಣ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದರು. ಆದರೆ ಈಗಾಗಲೇ SC/ST ನೌಕರರ ಸಂಘದಿಂದ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅನ್ನುವಂತಹದ್ದು ಮೊದಲು ಘೋಷಣೆ ಆಯಿತು. ನಿನ್ನೆನೇ ಯಾವಾಗ ಕಾರ್ಮಿಕ ಆಯುಕ್ತರು ಒಂದು ಸಭೆ ಕರೆದಿದ್ರು, ಅಲ್ಲೇ ಈ ಒಂದು ಸಂಘಟನೆಯವರು ಹೊರ ಬಂದಿದ್ರು. ಅದಾದ ನಂತರ ವರಲಕ್ಷ್ಮಿ ಅವರ ನೇತೃತ್ವದಲ್ಲಿರುವಂತಹ CITU ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದರು. ಹೀಗೆ ಎರಡು ಸಂಘಟನೆಗಳು ಆರಂಭದಲ್ಲಿನೇ ತಮ್ಮ ತೀರ್ಮಾನಗಳನ್ನು ಕೈಗೊಂಡರು. 5 ಸಂಘಟನೆಗಳು ಒಟ್ಟು ಮುಷ್ಕರದಲ್ಲಿ ಪಾಲ್ಗೊಳ್ಳದೇ ಇರುವಂತಹ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾವೆ. ಇದರಿಂದಾಗಿ ಇಡೀ ಜಂಟಿ ಕ್ರಿಯಾ ಸಮಿತಿಯ ಮೇಲೂ ಕೂಡ ಒಂದು ಒತ್ತಡ ಮೂಡಿರುವಂಥದ್ದು. ಮುಷ್ಕರ ಮಾಡದೇ ಇರೋದಕ್ಕೆ ಬಹುತೇಕ ಸಂಘಟನೆಗಳು ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಈ ಕಾರಣದಿಂದಾಗಿ ನಾಳೆ ಮುಷ್ಕರ ಇರುವುದಿಲ್ಲ. ಆದರೆ ಸರ್ಕಾರ ಈ ಸಂಘಟನೆಗಳವರನ್ನ ಮತ್ತೆ ಕರೆಸಿ ಮಾತುಕತೆಯನ್ನು ನಡೆಸಲೇಬೇಕಾಗತ್ತೆ. ಯಾಕಂದರೆ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನೀವು ಸರ್ಕಾರದ ಬಳಿಯಲ್ಲಿ ಮಾತನಾಡಿ ಮತ್ತು ಸರ್ಕಾರದವರು ಕೂಡ ಇವ್ರನ್ನ ಕರೆಸ್ಕೊಂಡು ಮಾತನಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಏನು ಸಮಸ್ಯೆ ಇದೆ ಅವುಗಳನ್ನು ಹೇಗೆ ಈಗ 26 ತಿಂಗಳು 12.5% ಅನ್ನೋದನ್ನು ಈಗಾಗಲೇ ಹೇಳಲಾಗಿದೆ. ಆದರೆ ಅದಕ್ಕಿಂತ ಸ್ವಲ್ಪ ಬೇರೆ ಏನಾದರೂ ಕೊಡುಕೊಳ್ಳುವಿಕೆಯ ಮೂಲಕವಾಗಿ ಅಥವಾ ಇವ್ರನ್ನ ಒಪ್ಪಿಸುವಂಥದ್ರ ಮೂಲಕವಾಗಿ, ಮನವೊಲಿಕೆ ಮಾಡೋದ್ರ ಮೂಲಕ ಅಥವಾ ಒಂದು ಕಾಲಮಿತಿಯ ಒಳಗಡೆ ಮುಂದೆ ಯಾವತ್ತೂ ಅದನ್ನು ಪರಿಶೀಲನೆ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಈ ವಿಚಾರಗಳಲ್ಲಿ ಪರಿಶೀಲನೆಗೆ ಹೈಕೋರ್ಟ್ ಕೂಡ ಕೊಟ್ಟಿರುವ ಸಲಹೆಯ ಪ್ರಕಾರವಾಗಿ ಹೇಗೆ ಈಗ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ಅಂತ ನೋಡಬೇಕು. ನೌಕರರಿಗೂ ಕೂಡ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಬಹಳ ತೀವ್ರವಾದ ನೋವು ಇದ್ದೇ ಇದೆ. ಯಾಕಂದರೆ ಅವರು ಈ ಸಂಬಳವನ್ನು ನಂಬಿ ಬದುಕುವಂತಹ ಜನ. ಸುಮಾರು 3 ವರ್ಷ 4 ವರ್ಷದಿಂದ ಸ್ಯಾಲರಿ ಹೈಕ್ ಆಗದೇ ಇದ್ದಾಗ ಉಳಿದೆಲ್ಲವೂ ಕೂಡ ಹಣದುಬ್ಬರ ಆಗ್ತಾ ಇರುವಾಗ ನಾವೇನು ಮಾಡಬೇಕು, ನಾವು ಹೇಗೆ ಮನೆ ನಡೆಸಬೇಕು ಅನ್ನೋಂತಹ ಸಂಕಷ್ಟದಲ್ಲಿ ಆ ನೌಕರರು ಇದ್ದಾರೆ. ಅದನ್ನು ಕೂಡ ಸರ್ಕಾರ ಪರಿಗಣಿಸಿನೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ.